ಹಾಯ್ ಅಣ್ಣ. ಹಾಯ್. 3 ಸೆಮ್ ಹೋಗಿ ಇನ್ನ 3 ಸೆಮ್ ಬಾಕಿ ಇದ್ದು. ಮುಂದಕ್ಕೆ ಫಸ್ಟ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಐ ಯೂಟ್ಯೂಬ್ ಚಾನಲ್. ಇವತ್ತು ಒಬ್ಬನೇ ವೆಲ್ಕಮ್ ಮಾಡಾಗುತ್ತೀನಿ, ಯಾಕಂದ್ರೆ ಮೇಡಮ್ ಅವ್ರ ಕ್ಲಾಸಿಗೆ ಹೋಗ್ಯಾರ. ಗೊತ್ತಲ್ಲ, ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಹಚ್ಚಿವಲ್ಲ, ಹೋಗ್ಯಾರೀಗ. ಸೊ ನಾವು ಸ್ವಲ್ಪ ಹೊರಗೆ ಹೊಂಟೀವಿ. ಒಂದು ಸ್ವಲ್ಪ ಇದಕ್ಕೆ ಹೋಗ್ಬೇಕು, ಮೊಬೈಲ್ದಾಗ ರೀಚಾರ್ಜ್ ಮಾಡ್ಸೋಕೆ. ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿಸ್ಬೇಕಾಗೈತಿ. 3 ಸಿಮ್ಮಿಗೆ ತಿಂಗಳ 1200 ರೂಪಾಯಿ ಕಟ್ಟಾಕೋತೀನಿ ನಾನು. ಸೊ ಅದನ್ನು ಅವಾಯ್ಡ್ ಮಾಡ್ಬೇಕಲ್ಲ, ಈಗ ಪ್ಲ್ಯಾನ ಚೇಂಜ್ ಮಾಡ್ಸೋಕ್ತೀನಿ. ಅದಕ್ಕೆ ಹೊಂಟೀನಿ ಗಾಯ್ಸ್. ಈಗ 3 ಸಿಮ್ಮಿದ್ದು 3 ಸಿಮ್ ಒಳಗೆ 1 ಸಿಮ್ಮಿಗೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಈಗ 2 ಸಿಮ್ ವರ್ಕಿಂಗ್ ಒಳಗೆ ಇರ್ತಾವೆ. ಭಾಳ ಆಗ್ಬಿಟ್ಟು ತಿಂಗಳ 1200 ರೂಪಾಯಿ ಕಟ್ಬೇಕಿತ್ತು. ಈ ತಿಂಗಳ 800 ರೂಪಾಯಿ ಕಟ್ಬೇಕು. ಒಂದು ಸಿಮ್ ತಂದೀನೀಗ, ಅದು ಡಿಆಕ್ಟಿವೇಟ್ ಆಗುತ್ತಂತ. ಸೊ ಇಲ್ಲಿ ಬಂದು ನಿಂತೀನೀಗ, ಯಾಕಂದ್ರೆ ಸುಂತ ಬರ್ತಾಳೆ ಈಗ, ಕ್ಲಾಸ್ ಮುಗಿಸ್ಕೊಂಡು ಬರ್ತಾಳೆ. ಆಕೆಗೆ ಒಂದು ಸಲ ನಾನು ಕರೆಯೋಕೆ ಬಂದಿಲ್ಲಲ್ಲ, ಅದಕ್ಕೆ ಕರೀಮು ಅಂತೇಳಿ ಇಲ್ಲಿ ಬಂದು ನಿಂತೀನಿ. ಬರ್ತಾಳೆ, ಸ್ವಲ್ಪ ಸರ್ಪ್ರೈಸ್ ಕೊಡು ಮಟ್ಟಿಗೂ, ನೋಡು ಏನಾಗುತ್ತೆ. ಬರ್ತಾಳೆ, ಕಾಯ್ತೀನಿ. ನಾನು ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡೆ, ಹೋಗಿ ಬರೋದ ಲೇಟ್ ಮಾಡ್ಬೇಕು. ಬರೋದ ಭಾಳ ಲೇಟ್ ಆಗ್ಬಿಟ್ಟೈತಿ. ಅದಕ್ಕೆ ವಾಪಸ್ ಬಂದುಬಿಟ್ಟು ನಾನು. ಬರ್ತಾಳೆ ನಡ್ಕೊತ, ನಡೀಲಿ. ಯಾವಾಗ ಸ್ವಲ್ಪ ಮನೆಯಾಗ ಇರ್ತಾಳಲ್ಲ, ಸ್ವಲ್ಪ ವಾಕಿಂಗ್ ಮಾಡಿ ಅಂತೇಳಿ ಬಿಸಿಲು ತಡೆಯೋಕ್ಕಾಗಲಿಲ್ಲ ನನಗೆ. ಬಂದುಬಿಟ್ಟೆ, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಬರ್ತಾಳೀಗ, ಬಂದು ಕೇಳೋಂಗೆ ಏನೇನು ಕಲ್ತು ಅಂತೇಳಿ. ಇವತ್ತು ನಾನು ನಿನ್ನ ಸಂಬಂಧ ಅಲ್ಲಿ ಬಂದಿದ್ದೆ ಕಾಯ್ಕೋತ, ಬರ್ತೀವಿ ಅಂತೇಳಿ. ಅಲ್ಲಿ ನೀನು ಇದ್ರ ಬಲ್ಲಿ, ಕ್ಲಾಸ್ ಬಲ್ಲಿ ಆ ಸಿಮ್ದು ಚೇಂಜ್ ಮಾಡ್ಸೋಕೆ ಹೋಗಿದ್ನಾ, ಅವಾಗ ನೀನು ಬರ್ತೀನಿ. ಎಲ್ಲಿಗೆ? ಏನೈತೆ ಹೊರಗೆ ಕೆಲಸ ನಿಂದ? ತೊಳಗುತ್ತೇನೆ. ಮೈ ಹೊಸ ಗೆಸ್ಟ್, ಮೀಟ್ ಮೈ ಫ್ರೆಂಡ್. ಹಾಯ್ ರಮೇಶ್. ಹಾಯ್. ಹಾಯ್ ರಮೇಶ್ ಅಂತ. ನಮ್ಮ ಮನೆ ತಳಗೆ ಇರ್ತೈತಿ ಹುಡುಗಿ, ತಳಗೆ ಮುಂದೆ ಮನೆ ಐತಿ. ಭಾಳ ದಿನ ಹೋಗ ಬರ ಮಾತಾಡ್ತಾನ. ನಮ್ಮ ಮನೆಗೆ ಬರ್ಬೇಕಂತೇಳಿ ಭಾಳ ಆಸೆ ಇತ್ತು ಅವಂಗೆ. ಸ್ವಲ್ಪ ಅನಿಸ್ತಿದ್ದ ಹೊಸ್ದಾಗಿ, ಯಾಕೆ ಅಂತೇಳಿ ಇವತ್ತು ಬಂದಿದ್ದ. ಬಂದ್ರೂ ಮತ್ತೆ ವಾಪಸ್ ಓಡೋಟ್ಟಿದ್ದ. ಆಮೇಲೆ ನಾನೇ ರಮೇಶ್ ಕರ್ಕೊಂಡ್ಬಂದೀನಿ. ರಮೇಶ್ ಅಂತ. ಅದು ರಮೇಶ ನೋಡಿಲಿ, ಕಾಣಲಾಗ್ಯಾನ ರಮೇಶ್. ಇಲ್ಲ ನೋಡಿ. ಹಾಯ್ ಅಣ್ಣ. ಹಾಯ್. ಭಾಳ ಆಸೆ ಇತ್ತು ಅವಂಗೆ, ಬರ್ಬೇಕು ಅಂತೇಳಿ ಬರೋಕ್ಕಾಗಿದ್ದಿಲ್ಲ. ಸ್ವಲ್ಪ ಅನಿಸ್ತಿದ್ದ. ಈಗ ಬಂದಾನ. ಇನ್ಮೇಲೆ ದಿನ ಬರ್ತಾನೆ ನಮ್ಮ ಮನೆಗೆ. ಗೇಮ್ ಚೇಂಜರ್ ಅನ್ನಿ. ಗೇಮ್ ಚೇಂಜರ್. ಈಗ ಜಸ್ಟ್ ಕ್ಲಾಸ್ನಿಂದ ಬಂದಾಳ, ಬಂದು ಊಟ ಮಾಡಾಕತ್ತಾಳ. ಇವತ್ತೇನು ಕಲಿತೇವ ಕ್ಲಾಸ್ ಒಳಗೆ? ಹೊಲಿಗೆ ಬಾಕಿ ಉಳ್ದೈತಲ್ಲ, ಒಂದು ಸ್ವಲ್ಪ ಸ್ಟಿಚಿಂಗ, ಅದನ್ನು ಕಲ್ತಾಳ. ಎದ್ರ ಬಗ್ಗೆ? ಟೇಪಾ? ಎಷ್ಟು ಇಂಚ, ಏನು, ಹೆಂಗೆ ಅಂತೇಳಿ. ಹೆಂಗೆ ತೊಗೋಬೇಕಂತೇಳಿ. ಹೆಂಗೆ ತೊಗೋಬೇಕು? ಇಲ್ಲಿ ಬಂದು ಹೇಳ. ಕರೆಕ್ಟ್. ಹೇಳಿ ಫಸ್ಟ್. ಎಲ್ಲ ಸೈಜ್. ದಿನ ಇಷ್ಟು ಕೇಳ್ಬೇಕ್ರಿ, ಅಂದ್ರೆ ಹಚ್ಚಿದ್ದಕ್ಕೂ ಸಾಕಾಗುತ್ತೆ ನಮಗೆ. ಅಲ್ಲ ರಮೇಶ, ಬರೋಬ್ಬರಿ ಇಲ್ಲ. ಅಕ್ಕ ಬೆರಿಕದಾಳ, ನಾ ಬೆರಿಕಿದೀನಿ. ಮನೆಯಾಗಿ ಬೆರಿಕದಾವ, ನಾ ಚಲೋ ಅದೀನಿ. ಅಕ್ಕ ಬೆರಿಕದಾಳ. ನಾ ಬೆರಿಕಿಲ್ಲ, ಹೌದಿಲ್ಲ? ವೆರಿ ಗುಡ್. ಮನೆಯಾಗಿದ್ವಿ, ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಅಂಥೇಳಿ ಅಂದಾರ. ಅದಕ್ಕೆ ಸುನಿತಾಗ ನನಗೆ ತಡೆಯೋಕ್ಕಾಗಿಲ್ಲ. ಬ್ರೇಕಿಂಗ್ ನ್ಯೂಸ್ ನಾವು ಕೇಳ್ತಾನೆ ಬಿಡಲ್ಲ. ಅದಕ್ಕೆ ಬಂದುಬಿಟ್ಟಿವಿ ಈಗ ಮನೆಗೆ. ನೋಡು ಮೇನ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರಂತ. ಭಾಳ ಕ್ಯೂರಿಯಾಸಿಟಿ ಒಳಗಡೆ ಕೇಳೋಣ. ಇವ್ರ ಮನೆಗೆ ಹೋಗಿದ್ವಿ, ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತಂದ್ರೆ. ಏನು ಸರ್ಪ್ರೈಸ್ ಇಲ್ಲ, ಏನಿಲ್ಲ. ಕಾಲೇಪಿಲೆ ಹಂಗೆ ಕರ್ಸ್ಯಾರ ನಮಗೆ. ಅಲ್ಲಿ ಅವ್ರ ಮನ್ಯಾಗ ಒಂದು ಇದು ನೋಡಾಕೈತಿ, ಏನೋ
ಈಟಿಂಗ್ ಚಾಲೆಂಜ್ ಬರ್ತಾವಲ್ಲ ಅದು ವಿಡಿಯೋ ನೋಡಾಕತ್ತಿದ್ವಿ. ನೋಡಾಕ ಚಿಕನ್ ತಿನ್ನಾಗ ಅನ್ಸ್ಬಿಟ್ಟೈತಿ, ಅದಕ್ಕೆ ಚಿಕನ್ ತೊಗೊಂಡ್ಬಂದ್ವಿ ಬರಾಕ. ನೋಡ್ದು ಕಲ್ಲಂಗಡಿ ಪೇಲ್ ಆಗ್ಬಿಟ್ಟೈತಿ ನಮ್ಮದು, ಫುಲ್ ವೈಟ್ ಬಂದ್ಬಿಟ್ಟೈತಿ. ಇವ್ ಕೊಯ್ಯಾಕೆ ಬರಂಗಿಲ್ಲ, ನಾ ಕುದಿಯೋದು ಕೆಂಪು ಇರ್ತಿತ್ತು. ಈಗ ಇದನ್ನು ಬೆಳ್ಳಗೆ ಮಾಡ್ದೆ ನೋಡಿ. ಕೆಂಪೈತಾ? ಆಯ್ತು ಬಿಡು, ಇದನ್ನು ಜ್ಯೂಸ್ ಮಾಡಿಬಿಡ್ರಿ. ನಿಮ್ಗೇನು ಕಲರ್ ಇರ್ಬೇಕೇನು ಇಂಪಾರ್ಟೆಂಟ್? ಅದು ಸ್ವೀಟ್ ಇರ್ತೈತೆ ನೋಡ್ರಿ. ಈಗ ಚಿಕನ್ ಮಾಡೋಣ, ಫಸ್ಟ್ ಕ್ಲಾಸ್ ಚಿಕನ್ ಮಾಡೋಣ. ಈಗ ನೋಡಬಾರ್ದು ಕಲ್ಲಂಗಡಿ ತಿನ್ನಾಗ. ಎಲ್ಲರೂ ಕಲ್ಲಂಗಡಿ ತಿನ್ರಿ. ನಮ್ಮ ಜೊತೆ ರಮೇಶನು ಜಾಯ್ನ್ ಆಗ್ಬಿಟ್ಟಾನ, ಹೊಸ ಮೆಂಬರ್. ತಮ್ಮನೊಳಗೆ ನೋಡ್ದಂಗೆ ನಮ್ಮ ಎಜುಕೇಷನ್ ಏನಾಗೈತಿ ಅಂತ ಭಾಳ ಮಂದಿ ಕೇಳಿದ್ರಿ. ಸೊ ಅದನ್ನು ಕ್ಲಾರಿಟಿ ಕೊಡೋಗ್ತೀನಿ. ಸುನಿತಾಂದು ಎಜುಕೇಷನ್ ಭಾಳ ಮಂದಿ ಕೇಳಿದ್ರಿ ಏನಾಗೈತಿ ಅಂತೇಳಿ. ಸುನಿತಾಂದು ಹೇಳ್ತಾಳೆ, ಹೇಳವ ಸುನಿತಾ, ನಿನ್ನ ಎಜುಕೇಷನ್ ಏನಾಗೈತೆ ಹೇಳಿ. ಹಾಂ, ಒಂದೆತ್ತೆ ಭಿನ್ನತ್ತೆ ಬಿಡು, ಏನೈತೆ? ಹ್ಞೂ, ಯಾವ ಡಿಗ್ರಿ? ಹಾಂ, ಅರ್ಧಕ್ಕಂದ್ರೆ ಇನ್ನೂ ಒಂದು ಸೆಮ್ ಇತ್ತಲ್ಲ. ಇನ್ನೂ ಎಷ್ಟು ಸೆಮ್ ಇದ್ದು? 3 ಸೆಮ್ ಹೋಗಿ ಇನ್ನೂ 3 ಸೆಮ್ ಬಾಕಿ ಇದ್ದು. ಹಾಂ, ಇನ್ನೂ 3 ಸೆಮ್ ಇದ್ದು. ಅಷ್ಟೊತ್ತಿಗೆ ನಮ್ಮದು ಮದುವೆ ಆಗ್ಬಿಡುತ್ತೆ. ಬಿಟ್ಬಿಟ್ಲ. ಓಕೆ ಗ್ಯಾಸ್, ಕೇಳಿದ್ರಲ್ಲ ಸುನಿತಂದು BSc ಡ್ರಾಪ್ಔಟ್. BSc 3rd ಸೆಮ್ ತನಕ ಹೋಗ್ಯಾಳ. 3rd ಸೆಮ್ ಆದಮೇಲೆ ನಮ್ಮದು ಈ ಥರ ಏನು ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಲ್ಲ, ಅದಕ್ಕೆ ಡ್ರಾಪ್ಔಟ್ ಆಯ್ತದು. ಮುಂದೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡ್ವಿ. ಆದ್ರೆ ಅಲ್ಲೇ ಇದ್ದೂರಾಗ ಅಲ್ಲೇ ಕಾಲೇಜ್ಗೆ ಹೋಗಕ್ಕೆ ಒಂಥರ ಆಕಿಗೂ ಏನು ಸರಿ ಅನಿಸಲಿಲ್ಲ. ಈ ಥರ ಮದುವೆ ಆಗಿವಲ್ಲ ಬ್ಯಾಡ ಅಂತೇಳಿ, ಅದಕ್ಕಂತೇಳಿ ಹೋಗೋಕ್ಕಾಗಲಿಲ್ಲ. ಅಲ್ಲಿಗೆ ಡ್ರಾಪ್ಔಟ್ ಆಗೈತಿ. ಮುಂದೆ ನೋಡ್ಬೇಕು, ಕಳ್ಸಿದ್ರೆ ಇಲ್ಲಿಕ್ಕದ ಇಲ್ಲ, ನೋಡಿದ್ವಿ ಹೆಂಗೆ ಆಗುತ್ತೆ. ಭಾಳ ಮಂದಿ ಕೇಳಿದ್ರಿ ಮತ್ತು ಫ್ಯಾಷನ್ ಡಿಸೈನಿಗೆ ಏನು ಓದ್ಬೇಕು ಅಂತ. ಏನಿಲ್ಲ, 10th ಓದಿದ್ದು ಸಾಕು ಅನ್ಬೋದು. ಲೈಟಾಗಿ ಸುಮ್ಮನೆ ಒಂದು ಇಂಗ್ಲೀಷ್ ಏನೋ ಓದಕ್ಕೆ ಬಂದು ಸಾಕಂತೀವಿ. 10th ಇದ್ರೂ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು. ಆಮೇಲೆ ನಂದು ಕೇಳ್ತೀರಿ ನೀವು, ನಂದು ಎಜುಕೇಷನ್ ಏನಾಗೈತೆ ಅಂತೇಳಿ. ನಂದು ಡಿಗ್ರಿ ಡ್ರಾಪ್ಔಟ್ ಅಂದ್ರೆ ನಾನು ನೆಟ್ಟಾಗೆ ಡಿಗ್ರಿಗೆ ಹೋಗಿಲ್ಲ. ಸುಮ್ಮನೆ PUC ತನಕ ಕರೆಕ್ಟಾಗಿ ತಲೆ ಕೊಟ್ಟು ಓದಿದೆ. ಅದ್ರ ಮೇಲೆ ಹೆಂಗೆಲ್ಲರೂ ಹೆಂಗೆ ಡಿಗ್ರಿ ಮಾಡ್ತಾರಲ್ಲ ಆ ಥರ ಮಾಡಿದೆ. ನಂದು BA, ಈಗಿಂದು BSc, ನಂದು BA. ಸೊ ಅದಕ್ಕೆ ನಾನು ಅಂಥ ಪರಿ ತಲೆ ಕೊಟ್ಟು ಓದಿಲ್ಲ. ಅದಕ್ಕೆ ನಾನು ಬಿಟ್ಟಿದ್ರೊಳಗೆ ಆಗ್ತೈತಿ, ಈಗಿದ್ರೊಳಗೆ ನಾನು ಬಿಟ್ಟಿದ್ರೊಳಗೆ ಆಗ್ತಿಲ್ಲ, ವೇಸ್ಟ್. ಯಾಕಂದ್ರೆ ನಂದು ಡಿಗ್ರಿನೇ ಅಲ್ಲ, ಸುಮ್ಮನೆ ಹೆಸರಿಗೆ ಅಷ್ಟೇ ಡಿಗ್ರಿ ಅಂತೇಳಿ. ಬಟ್ ಅದು ಡ್ರಾಪ್ಔಟ್ ಆಗೈತಿ. ಲಾಸ್ಟ್ 1-2 ಸೆಮ್ಮಿನಿದ್ದು ಎಕ್ಸಾಮ್ ಬರೀದು, ಅದು ಬರೆಯೋಕ್ಕೆ ಹೋಗಿಲ್ಲ ನಾನು. ಸೊ ಸುಂತಾನು ಇನ್ನೂ 3 ಸೆಮ್ ಇದ್ದು BScದು ಆಕಿ ಬರೆಯೋಕ್ಕೆ ಹೋಗಿಲ್ಲ, ಎಕ್ಸಾಮ್ ಬಂದಿಲ್ಲ, ಪಾಸ್ ಆಗಿಲ್ಲ. ಸೊ ನಮ್ದು ಇಷ್ಟ ಐತಿ. ಒಂದು ಲೆಕ್ಕಕ್ಕೆ ಡ್ರಾಪ್ಔಟ್ ಆದ್ರೂ ಇಬ್ಬರು 2nd PUC ಓದಿ ಅನ್ಕೋರಿ. ಯಾಕೆ ಸೈನ್ಸ್ ಓದ್ಯಾಳ, ನಾನು ಆರ್ಟ್ಸ್ ಓದಿನ ಅಷ್ಟೇ. ಆರ್ಟ್ಸಿಗೆ ಸೈನ್ಸಿಗೆ ಕನೆಕ್ಷನ್ ಆಗೈತಿ. ಯೂಶ್ವಲಿ ಎಲ್ಲ ಆರ್ಟ್ಸ್ ಸೈನ್ಸ್ದವರು ಅಪೋಸ್ ಒಂಥರ ಕಾಲೇಜ್ ಒಳಗೆ ಒಂಥರ ದುಶ್ಮನ್ ಥರ ನೋಡ್ತಿರ್ತಾರೆ. ಬಟ್ ನಮ್ಮದು ಉಲ್ಟಾ ಆಗಿತ್ತು, ನಾವು ಇಷ್ಟಪಟ್ಟು. ಓಕೆ ಗಾಯ್ಸ್, ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೋತೀವಿ. ರೆಡಿ ಮಾಡಿದ್ದಾರೆ, ಎಲ್ಲರೂ ಸೇರಿ ಚಿಕನ್ ರೆಡಿ ಮಾಡೀವಿ. ಹಿಂಗೇ ಬೇಕಂತೇಳಿ ಹಿಂಗೆ ರೆಡಿ ಆಗೈತಿ. ಈಗ ಹೊಡ್ತೀನಿ, ನುಗ್ಗು ಹಾಕ್ತೀನಿ. ಚಪಾತಿನೂ ರೆಡಿ ಆಗ್ಬಿಟ್ಟು, ಚಪಾತಿ ಚಿಕನ್ ರೆಡಿ. ಪೆಪ್ಸಿ ಥರ ತಗೊಂಬೋದು ನಿಮಗೆ. ಅದು ಗೈಸ್ ಈಟಿಂಗ್ ಚಾಲೆಂಜ್ ಬರ್ತಾವಲ್ಲ ಯೂಟ್ಯೂಬ್ ಒಳಗೆ, ವಿಡಿಯೋ ನೋಡ್ಬಿಟ್ಟು ಹೆಂಗೆ ತಿಂತಾರೆ ಅಂತೇಳಿ. ಅದು ತಡ್ಯೋಕ್ಕಾಗಿಲ್ಲ ನಮಗೆ, ಅದಕ್ಕೆ ತಂದುಬಿಟ್ಟಿವಿ. ಹೋಗಿ ಚಿಕನ್ ತಂದು ಹಾಗೇ ರೆಡಿ ಮಾಡೀವಿ ತಿನ್ಬೇಕಂತೇಳಿ ನೋಡಿದೀಗ. ಮುಂದಕ್ಕೆ ಫಸ್ಟ್ ಪೀಸ್ ಬಂತು, ಆಮೇಲೆ ಸ್ವಲ್ಪ ಗ್ರೇವಿ ಇದ್ರ ಮೇಲೆ ಇಷ್ಟು ಪೀಸ್. ಅದಕ್ಕೂ ಹಾಕು, ಹಾಕ್ಲಿ, ಅದಕ್ಕೂ ಹಾಕು, ಇದಕ್ಕೂ ಹಾಕು. ಇದು ಯಾರು? ನನಗೆ ಏನು ದೊಡ್ಡ ಬಿಲ್ಡಪ್ ಹೊಡೆದ ಇಲ್ಲ ಅಂತ ಹೇಳಿ ತಿನ್ಲಕ್ಕ ಬಿಲ್ಡಪ್ ಹೊಡೆದ.
ತಿನ್ನೋಣ ಅಂತ ಬಿಡಕ್ಕೆ ಹೋಗಿಲ್ಲ. ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಪಿಕ್ಚರ್ ನೋಡಕ್ಕೆ ಹೋಗ್ತೀವಿ. ಬೇಸರ ಆಗೈತೆ ಎಲ್ಲರಿಗೆ. ಪಿಕ್ಚರ್ ನೋಡ್ಕೇಸಿ ಇವತ್ತಿನ ಡೇ ಮುಗ್ಸಾಕೋತೀವಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ತಾ ಇರಿ ಎಲ್ಲರಿಗೂ. ಬಾಯ್.